ಚಂದ್ರನೂರು ತಲುಪಿರುವ ನಮ್ಮ ವಿಕ್ರಮನಿಂದ ಪ್ರಜ್ಞಾನ್ ಎಂಬ ಪುಟ್ಟ ಪ್ರಚಂಡ ಹೊರಬಂದ ದೃಶ್ಯ ಭೂಮಿಗೆ ರವಾನೆಯಾಗಿದೆ. ಚಂದ್ರನ ನೆಲದ ಮೇಲೆ ಭಾರತದ ರಾಷ್ಟ್ರೀಯ ಲಾಂಛನ ಮತ್ತು ಇಸ್ರೋದ ಲೋಗೋದ ಗುರುತನ್ನ ಅಚ್ಚುತ್ತಿದೆ. ತನಗೆ ಭೂಮಿಯಿಂದ ವಹಿಸಿ ಕಳುಹಿಸಿದ್ದ ಕೆಲಸವನ್ನ ಚಾಚು ತಪ್ಪದೆ ಪಾಲಿಸೋಕೆ ಪ್ರಾರಂಭ ಮಾಡಿದೆ. ಚಂದ್ರನ ಅಂಗಳದಲ್ಲಿ ರೋವರ್ ಆಪರೇಷನ್, ಚಕ್ರದಲ್ಲೂ ಇಸ್ರೋ ಅಶೋಕ ಸ್ತಂಭದ ಗುರುತು. ಚಂದ್ರಯಾನ್ 3 ಯಶಸ್ಸು ಇಡೀ ವಿಶ್ವವನ್ನೇ ಚಕಿತಗೊಳಿಸಿದೆ. ಮೊದಲ ಚಂದ್ರಯಾನದಲ್ಲಿ ನೀರಿದೆ ಎಂದು ಕಂಡುಹಿಡಿದಿದ್ದ ಇಸ್ರೋ ಈ ಬಾರಿ ಮತ್ತೇನು ಕಂಡು ಹಿಡಿಯುತ್ತೋ ಅಂತ ಅಚ್ಚರಿಯ ಕಣ್ಣಿನಲ್ಲಿ ಭಾರತದತ್ತ ಇಡೀ ಜಗತ್ತು ನೋಡುತ್ತಿದೆ. ಇದೀಗ ಚಂದ್ರನ ಅಂಗಳದಲ್ಲಿ ರೋವರ್ ಆಪರೇಷನ್ ಶುರುವಾಗಿದ್ದು, ರೋವರ್ ಇಳಿಯುವ ದೃಶ್ಯವನ್ನ ಇಸ್ರೋ ಬಿಡುಗಡೆ ಮಾಡಿದೆ. ಚಂದ್ರನ ಮೇಲೆ ರೋವರ್ ಇಳಿಯುತ್ತಿದ್ದಂತೆ ಅಶೋಕ ಸ್ತಂಭ, ಇಸ್ರೋ ಗುರುತು ಮೂಡಿದೆ. ರೋವರ್ ಮೇಲಿನ ತ್ರಿವರ್ಣ ಧ್ವಜ ಭಾರತೀಯರು ಎದೆಯುಬ್ಬಿಸುವಂತೆ ಮಾಡಿದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ರೋವರ್ ಶೋಧ ಕಾರ್ಯ ನಡೆಸುತ್ತಿದೆ. ರೋವರ್ ಪ್ರಜ್ಞಾನ್ ಏನೆಲ್ಲ ಸಂಶೋಧನೆ ಮಾಡುತ್ತೆ ಅಂದ್ರೆ, ದಕ್ಷಿಣ ಧ್ರುವದ ವಾತಾವರಣದ ಬಗ್ಗೆ ಸಂಶೋಧನೆ ನಡೆಯುತ್ತಿದೆ. ಚಂದ್ರ ಮನುಷ್ಯನ ವಾಸಕ್ಕೆ ಯೋಗ್ಯವಾಗಿದೆಯಾ, ಗಾಳಿ, ನೀರು, ಆಮ್ಲಜನಕ ಪ್ರಮಾಣ ಎಷ್ಟಿದೆ, ತೈಲ ನಿಕ್ಷೇಪಗಳೇನಾದರೂ ಇದೆಯಾ, ಅಷ್ಟೇ ಅಲ್ಲ ಅಮೂಲ್ಯ ಖನಿಜ ಸಂಪತ್ತಿನ ಹುಡುಕಾಟವೂ ನಡೆಯುತ್ತಿದೆ. ಒಡಿಶಾದ ಕೇಂದ್ರಪಾರ ಜಿಲ್ಲಾಸ್ಪತ್ರೆಯಲ್ಲಿ ಜನಿಸಿದ 3 ಗಂಡು ಮತ್ತು 1 ಹೆಣ್ಣು ಮಗುವಿಗೆ ಅವರ ಪೋಷಕರು ಚಂದ್ರಯಾನ ಎಂದು ಹೆಸರಿಸಿದ್ದಾರೆ. ಚಂದ್ರನ ಅಂಗಳದಲ್ಲಿ ಹೆಜ್ಜೆ ಇಟ್ಟ ಇಸ್ರೋ ವಿಜ್ಞಾನಿಗಳನ್ನ ಅಭಿನಂದಿಸೋಕೆ ಪ್ರಧಾನಿ ಮೋದಿ ಬೆಂಗಳೂರಿಗೆ ಬರ್ತಿದ್ದಾರೆ. ಪ್ರಧಾನಿ ಆಗಮಿಸುತ್ತಿರೋದ್ರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕಲ್ಪಿಸಲಾಗಿದ್ದು, ನಾಳೆ ಬೆಳಗಿನ ಜಾವ ಹಲವು ರಸ್ತೆಗಳ ಸಂಚಾರ ಮಾರ್ಗ ಬದಲಾಗಲಿದೆ. ಇಸ್ರೋಗೆ ಅಭಿನಂದಿಸಲು ಬರ್ತಿದ್ದಾರೆ ಮೋದಿ. ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ ನಮೋ. ಇಸ್ರೋ ವಿಜ್ಞಾನಿಗಳು ಚಂದ್ರಯಾನ 3 ಮೂಲಕ ಇಡೀ ವಿಶ್ವವೇ ಭಾರತದ ಕಡೆ ನೋಡುವಂತೆ ಮಾಡಿದ್ದಾರೆ. ವಿಜ್ಞಾನಿಗಳನ್ನ ಅಭಿನಂದಿಸಲು ಪ್ರಧಾನಿ ಮೋದಿ ನಾಳೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಅದರಿಂದ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದ್ದು, ಹಲವು ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಬೆಳಗ್ಗಿನ ಜಾವ 5:55ಕ್ಕೆ ಪ್ರಧಾನಿ ಮೋದಿ HAL ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದು, 6 ರಿಂದ 6:30ರವರೆಗೆ ಏರ್ಪೋರ್ಟ್ನಲ್ಲೇ ಕಾರ್ಯಕರ್ತರ ಜೊತೆ ಸಮಾವೇಶ ನಡೆಸಲಿದ್ದಾರೆ. 6:30ಕ್ಕೆ ರಸ್ತೆ ಮಾರ್ಗವಾಗಿ ಪೀಣ್ಯದಲ್ಲಿರೋ ಇಸ್ರೋ ಕಚೇರಿಗೆ ಬರ್ತಾರೆ. ಆದ್ದರಿಂದ ಭದ್ರತೆಗಾಗಿ 2 ಡಿಸಿಪಿ ನೇತೃತ್ವದಲ್ಲಿ 150 ಪೊಲೀಸರನ್ನ ನಿಯೋಜಿಸಲಾಗಿದೆ. ಸಂಚಾರಿ ಪೊಲೀಸರು ಸೇರಿದಂತೆ 2,000 ಪೊಲೀಸರು ಬಂದೋಬಸ್ತ್ಗೆ ಸಜ್ಜಾಗಲಿದ್ದಾರೆ. ಬೆಳಗ್ಗಿನ ಜಾವ 2 ಗಂಟೆಗೆ ಪೊಲೀಸ್ ಸಿಬ್ಬಂದಿ ತಮಗೆ ನಿಗದಿಪಡಿಸಿದ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಲಾಗಿದೆ. ಪ್ರಧಾನಮಂತ್ರಿಗಳು ಬೆಂಗಳೂರು ನಗರಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ಆಗಮಿಸಿ ಚಂದ್ರಯಾನದ ಯಶಸ್ಸಿನ ಬಗ್ಗೆ ಇಸ್ರೋ ಕೇಂದ್ರಕ್ಕೆ ಭೇಟಿದ್ದೀವಿ. ಇಲ್ಲಿ ಸೈಂಟಿಸ್ಟ್ಗಳೊಂದಿಗೆ ಪೂರಕವಾಗಿ ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಸಂಪೂರ್ಣವಾದಂತಹ ಭದ್ರತೆ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಬೆಳಗ್ಗೆ 5:55ರ ಸುಮಾರಿಗೆ ಬೆಂಗಳೂರಿಗೆ ಬಂದಿಳಿಯಲಿದ್ದಾರೆ. HAL ವಿಮಾನ ನಿಲ್ದಾಣದಿಂದ ಹೆಬ್ಬಾಳದಲ್ಲಿರುವ ಇಸ್ರೋ ತನಕ ಅವರ ಪ್ರಯಾಣ ಇರುತ್ತೆ. ಈ ಮಾರ್ಗ ಮಧ್ಯದಲ್ಲಿ ಅನೇಕ ರಸ್ತೆಗಳ ಮಾರ್ಗ ಬದಲಾವಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಆ ರಸ್ತೆಯಲ್ಲಿ ದಿನನಿತ್ಯ ಸಂಚಾರ ಮಾಡೋರು. ವೀಕೆಂಡ್ ಹಾಗೆ ಲಾಂಗ್ ವೀಕೆಂಡ್ ಅಂದ್ರೆ 3 ದಿನಗಳ ರಜೆ ಇರೋದ್ರಿಂದ ಬೆಂಗಳೂರಿನಲ್ಲಿ ಸಹಜವಾಗಿ ಟ್ರಾಫಿಕ್ ಕಮ್ಮಿ ಇದೆ. ಹಾಗೆ ಬೆಳಗ್ಗೆನೆ ಬರ್ತಾ ಇರೋದ್ರಿಂದ ಆ ಸಂದರ್ಭದಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ತುಸು ಈಸಿ ಕೆಲಸನೇ ಬೇರೆ ದಿನಗಳಿಗೆ ಕಂಪೇರ್ ಮಾಡಿದ್ರೆ. ಆದ್ರೂ ಮುಂಜಾಗ್ರತಾ ಕ್ರಮವಾಗಿ ಈ ರಸ್ತೆಗಳಲ್ಲಿ ತಮ್ಮ ಸಂಚಾರವನ್ನ ಅವಾಯ್ಡ್ ಮಾಡಿ ಅಂತ ಹೇಳಿ ಬೆಂಗಳೂರಿನ ಸಂಚಾರಿ ವಿಭಾಗದ ಪೊಲೀಸರು ತಿಳಿಸಿದ್ದಾರೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚರಿಸಲಿರುವ ರಸ್ತೆಗಳು ಯಾವ್ದ್ಯಾವುದು, ಹಾಗೆ ಯಾವ ಮಾರ್ಗದಲ್ಲಿ ಪ್ರತಿನಿತ್ಯ ಸಂಚಾರ ಮಾಡೋರು ಮುಂಜಾಗ್ರತೆಯಾಗಿ ಬದಲಿ ಮಾರ್ಗವನ್ನ ಅನುಸರಿಸಬೇಕು ಗಮನಿಸ್ತಾ ಹೋಗೋಣ. ಮೊದಲಾಗಿ ನಮಗೆ ಗೊತ್ತಿರೋ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಬಂದಿಳಿತಾ ಇರೋದು HAL ಏರ್ಪೋರ್ಟ್ಗೆ. ಅಲ್ಲಿಂದ ಪ್ರಾರಂಭವಾಗಿ ಅವರು ರಸ್ತೆ ಸಂಚಾರ ಓಲ್ಡ್ ಮದ್ರಾಸ್ ರಸ್ತೆಯಿಂದ MG ರಸ್ತೆ ಕಡೆಗೆ ಸಾಗುತ್ತೆ. ಅದಾದ ನಂತರದಲ್ಲಿ ರಾಜಭವನ ರಸ್ತೆ ಥ್ರೂ ಅವರು ಇಸ್ರೋ ಸೆಂಟರ್ಗೆ ತಮ್ಮ ಮಾರ್ಗವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ರಾಜಭವನ ರಸ್ತೆಯಿಂದ ನೇರವಾಗಿ ಮೇಕ್ರಿ ಸರ್ಕಲ್ ಮಾರ್ಗವಾಗಿ ಪ್ರಧಾನಿ ಮೋದಿ ಅವರ ಸಂಚಾರ ಇರುತ್ತೆ. ಝೀರೋ ಟ್ರಾಫಿಕ್ ವ್ಯವಸ್ಥೆ ಹಾಗೆ ಪರ್ಯಾಯ ಮಾರ್ಗಗಳ ಬಗ್ಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಮೇಕ್ರಿ ಸರ್ಕಲ್ ನಿಂದಾಗಿ ಮುಂದುವರೆದು ಯಶವಂತಪುರ ಮಾರ್ಗವನ್ನ ರೀಚ್ ಆಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಮಾರ್ಗಗಳಲ್ಲಿ ಪ್ರತಿನಿತ್ಯ ಸಂಚಾರ ಮಾಡೋರು, ಅದರಲ್ಲೂ ಬೆಳಗಿನ ಆ ಸಮಯದಲ್ಲಿ ಸಂಚಾರ ಮಾಡೋರು ಬದಲಿ ರಸ್ತೆಯನ್ನ ಬಳಸಬೇಕು ಅಂತ ಹೇಳಿ ಸಂಚಾರ ವಿಭಾಗದಿಂದ ಸೂಚನೆಯನ್ನ ನೀಡಲಾಗಿದೆ.
ಯಶವಂತಪುರದಿಂದ ತುಮಕೂರು ರಸ್ತೆ ಮಾರ್ಗವಾಗಿ ಪೀಣ್ಯದಲ್ಲಿರುವ ಇಸ್ರೋ ಸೆಂಟರ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ನೀಡಲಿದ್ದಾರೆ. ಸರಿಸುಮಾರು 8 ಗಂಟೆವರೆಗೂ ಕೂಡ ಆ ರಸ್ತೆಗಳಲ್ಲಿ ಸಂಚಾರಕ್ಕೆ ಪರ್ಯಾಯ ಮಾರ್ಗಗಳನ್ನ ಬದಲಿಸೋದು ಅಥವಾ ಬಳಸೋದು ಅನಿವಾರ್ಯ. ಇದಿಷ್ಟು ಒಂದ್ ಕಡೆ ಆದ್ರೆ, ವಿಜ್ಞಾನಿಗಳ ಶ್ರಮಕ್ಕೆ ಅಭಿನಂದನೆ ಸಲ್ಲಿಸೋಕೆ ಬರ್ತಿರೋದು ಪಕ್ಷದ ಪ್ರಚಾರದ ಕಾರ್ಯಕ್ರಮ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬಾವುಟ ಪ್ರದರ್ಶನ ಬೇಡ, ಮಾತಿನಲ್ಲಿ ಚುನಾವಣೆ ಪ್ರೇರಿತ ಶಬ್ದಗಳ ಪ್ರಯೋಗ ಬೇಡ ಅನ್ನೋ ವಾದ ಒಂದ್ ಕಡೆ ಆದ್ರೆ, ಚುನಾವಣೆಯಲ್ಲಿ ಸೋತು ನಾಯಕನಿಲ್ಲದೆ ಸೊರಗಿ ಸಂಘಟನೆ ಹೆಂಗೆ ಅಂತ ಚಿಂತಾಕ್ರಾಂತವಾಗಿದ್ದ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ನಾಳೆ ಪ್ರಧಾನಿ ಬರ್ತಿರೋದು ಮಿಂಚಿನ ಸಂಚಾರಕ್ಕೆ ಕಾರಣವಾಗಿದೆ. ಸೋಲಿನಿಂದ ಕಂಗೆಟ್ಟ ಬಿಜೆಪಿಗೆ ನಮೋ ಟಾನಿಕ್. ಕಾಂಗ್ರೆಸ್ ಟಾರ್ಗೆಟ್ 20 ವಿರುದ್ಧ ರಣತಂತ್ರ. ಇಸ್ರೋ ಅದಮ್ಯ ಗೆಲುವನ್ನ ಇಡೀ ದೇಶ ಸಂಭ್ರಮಿಸುತ್ತಿದೆ. ಈ ಸಂಭ್ರಮದಲ್ಲಿ ಭಾಗಿಯಾಗಿ ಇಸ್ರೋ ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಲು ಖುದ್ದು ಪ್ರಧಾನಿ ಮೋದಿ ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ. ಇದು ಕಂಗೆಟ್ಟಿರೋ ಬಿಜೆಪಿ ನಾಯಕರಲ್ಲಿ ಆಶಾಕಿರಣದಂತೆ ಗೋಚರಿಸುತ್ತಿದೆ. ಹೀಗಾಗಿಯೇ ನಾಳೆ ಮೋದಿ ಹೋದಲ್ಲಿ ಬಂದಲ್ಲೆಲ್ಲ ಜನರನ್ನ ಸೇರಿಸುವ ಪ್ರಯತ್ನದಲ್ಲಿ ಬಿಜೆಪಿ ನಾಯಕರು ತಲ್ಲೀನರಾಗಿದ್ದಾರೆ. ಅವರು ಬೆಳಗಿನ ಜಾವ ಬಹಳ ಬೇಗ ಬರ್ತಾರೆ. ಅದಕ್ಕಾಗಿ ಅವರಿಗೆ ಏರ್ಪೋರ್ಟ್ ಅಲ್ಲಿ ಸ್ವಾಗತದ ಕಾರ್ಯಕ್ರಮ ಇದೆ. ಏರ್ಪೋರ್ಟ್ ಅಲ್ಲಿ ನಮ್ಮ ಬೆಂಗಳೂರಿನ ಎಲ್ಲ ಕಾರ್ಯಕರ್ತರು ಕೂಡ ಪ್ರಧಾನಿಗೆ ಸ್ವಾಗತವನ್ನ ಕೋರೋರಿದ್ದಾರೆ. ಅದಾದ ನಂತರ ಕೇವಲ ಇಸ್ರೋದ ಕಾರ್ಯಕ್ರಮ ಮಾತ್ರ ಇರುತ್ತೆ. ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಸದ್ಯ 25 ಸಂಸದರಿದ್ದು ಎಲ್ಲ 25 ಸ್ಥಾನ ಉಳಿಸಿಕೊಳ್ಳುವುದು ಸವಾಲಾಗಿದೆ. ಕಾಂಗ್ರೆಸ್ನಲ್ಲಿ ಕೂಡ 20 ಸ್ಥಾನ ಗೆಲ್ಲುವ ಗುರಿ ಹೊಂದಿದ್ದು ಇದೇ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ. ಈಗಾಗಲೇ ವಿಧಾನಸಭೆ ಸೋಲಿನಿಂದ ಕಂಗೆಟ್ಟಿರುವ ಬಿಜೆಪಿ ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಅನಿವಾರ್ಯವಾಗಿದೆ. ಹೀಗಾಗಿ ಚುನಾವಣೆಗೆ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ರಾಜ್ಯ ನಾಯಕರನ್ನ ಹುರಿದುಂಬಿಸಲಿದ್ದಾರೆ ಮೋದಿ. ಕಾವೇರಿ ನೀರಿನ ಹಂಚಿಕೆ ವಿಚಾರಕ್ಕೆ ಇವತ್ತು ಸುಪ್ರೀಂ ಪ್ರತ್ಯೇಕ ಪೀಠದಲ್ಲಿ ವಿಚಾರಣೆ ನಡೆಯಿತು. ನೀರ್ ಹರಿಸೋದು ಸದ್ಯಕ್ಕೆ ಕರ್ನಾಟಕದ ಪಾಲಿಗೆ ಅನಿವಾರ್ಯ ಆದರೂ ಕೂಡ ಪ್ರಮಾಣ ಕಡಿತವಾಗಿರೋದು ಕೊಂಚ ಸಮಾಧಾನ. ವಿಚಾರಣೆ ಇನ್ನೂ ಬಾಕಿ ಇರೋದ್ರಿಂದ ನಮ್ಮ ಪರವಾಗಿ ತೀರ್ಪು ಬರೋ ಹಾಗೆ ನಿಮ್ಮ ಇಚ್ಛಾಶಕ್ತಿ ಇರಲಿ ಅಂತ ಜನಪ್ರತಿನಿಧಿಗಳನ್ನ ಎಚ್ಚರಿಸೋಕೆ ರೈತರು ಇವತ್ತು ಪ್ರತಿಭಟನೆ ನಡೆಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿದ ಕಿಚ್ಚು. ತ್ರಿಸದಸ್ಯ ಪೀಠದಲ್ಲಿ ತಮಿಳುನಾಡು ಅರ್ಜಿ ವಿಚಾರಣೆ. ಕಾವೇರಿ ನೀರಿಗಾಗಿ ತಗಾದೆ ತೆಗೆದು ತಮಿಳುನಾಡು ಸರ್ಕಾರ ಸಲ್ಲಿಸಿರುವ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡಿದೆ. ತಮಿಳುನಾಡು ಅರ್ಜಿಗೆ ಪ್ರತಿಯಾಗಿ ರಾಜ್ಯವೂ ಕೂಡ ಅಫಿಡವಿಟ್ ಸಲ್ಲಿಸಿತ್ತು. ನ್ಯಾಯಮೂರ್ತಿ ಗವಾಯಿ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ರಾಜ್ಯದ ಪರ ಹಿರಿಯ ವಕೀಲ ಶ್ಯಾಮ್ ದಿವಾನ್ ವಾದ ಮಂಡಿಸಿದ್ರೆ, ತಮಿಳುನಾಡು ಪರ ಹಿರಿಯ ವಕೀಲ ಮುಕುಲ್ ರೋಹಟಗಿ ವಾದ ಮಂಡಿಸಿದ್ರು. ಉಭಯ ರಾಜ್ಯಗಳ ಪರ ವಾದ ಪ್ರತಿವಾದ ಆಲಿಸಿದ ಕೋರ್ಟ್, ಪ್ರಾಧಿಕಾರದಲ್ಲಿ ತಜ್ಞರಿದ್ದು ನಮಗೆ ಆ ಪರಿಣಿತಿ ಇರಲ್ಲ, ಹೀಗಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ವರದಿ ನೀಡುವಂತೆ ಸೂಚಿಸಿ ವಿಚಾರಣೆಯನ್ನು ಮುಂದೂಡಿತು. ತಮಿಳುನಾಡಿಗೆ ನೀರಿನ ಪ್ರಮಾಣ ಇಳಿಕೆ. 10,000 ಕ್ಯೂಸೆಕ್ನಿಂದ 5,000ಕ್ಕೆ ಇಳಿಕೆ. ಇನ್ನು ಅತ್ತ ಸುಪ್ರೀಂನಲ್ಲಿ ಪ್ರಕರಣದ ವಿಚಾರಣೆ ನಡೆಯುತ್ತಿದ್ರೆ, ಇತ್ತ ತಮಿಳುನಾಡಿಗೆ ಹರಿಯೋ ನೀರಿನ ಪ್ರಮಾಣವನ್ನು ತಗ್ಗಿಸಲಾಗಿದೆ. ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿರೋದ್ರಿಂದ ಎಚ್ಚೆತ್ತಿರೋ ಸರ್ಕಾರ ಪ್ರತಿನಿತ್ಯ 10,000ರಿಂದ 12,000 ಕ್ಯೂಸೆಕ್ ನೀರು ಬಿಡಲಾಗುತ್ತಿದ್ದು, ನೀರಿನ ಪ್ರಮಾಣವನ್ನು 5,000 ಕ್ಯೂಸೆಕ್ಗೆ ಇದೀಗ ಇಳಿಸಲಾಗಿದೆ. ಈ ಮಧ್ಯೆ ಇಂದು ಕೂಡ ಮಂಡ್ಯ ಭಾಗದಲ್ಲಿ ರೈತರ ಪ್ರತಿಭಟನೆ ಜೋರಾಗಿತ್ತು. ಶ್ರೀರಂಗಪಟ್ಟಣದಲ್ಲಿ ನೇಣು ಕುಣಿಕೆಗಳನ್ನು ಹಿಡಿದು ರೈತರು ಕುವೆಂಪು ವೃತ್ತದಿಂದ ತಾಲೂಕು ಕಚೇರಿವರೆಗೂ ಜಾಥಾ ನಡೆಸಿದ್ರು. ತಮಿಳುನಾಡಿಗೆ ನೀರು ಬಿಟ್ಟು ರೈತರಿಗೆ ನೇಣು ಭಾಗ್ಯ ನೀಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಸುಪ್ರೀಂನ ಪ್ರತ್ಯೇಕ ಪೀಠದಲ್ಲಿ ಇವತ್ತು ವಾದ ಹಾಗೆ ಪ್ರತಿವಾದವನ್ನ ಆಲಿಸುವ ಪ್ರಯತ್ನವನ್ನ ನ್ಯಾಯಪೀಠ ಮಾಡಿದೆ. ಹಾಗೆ ಮುಂದಿನ ವಿಚಾರಣೆ ಸೆಪ್ಟೆಂಬರ್ 1ಕ್ಕೆ ಕಾಯ್ದಿರಿಸಿರೋದ್ರಿಂದ ಇವತ್ತಾದ ವಾದ ಪ್ರತಿವಾದ ಏನು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಹಾಗಾದ್ರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆದ ವಾದ ಹಾಗೆ ಪ್ರತಿವಾದ ಹೇಗಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲದಾಗಿ ತಮಿಳುನಾಡಿನ ಪಟ್ಟೇನು, ಕೋರ್ಟ್ ಮುಂದೆ ಹೇಳಿದ್ದೇನು ತಮಿಳುನಾಡು ಪರ ವಕೀಲರು, ಅದನ್ನ ಗಮನಿಸ್ತಾ ಹೋಗೋಣ. ಕರ್ನಾಟಕದ ವಾದ ಏನು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಕರ್ನಾಟಕದ ನಿಲುವು ವಕೀಲರಾದ ಶ್ಯಾಮ್ ದಿವಾನ್ ಅವರು ವಾದವನ್ನ ಮಂಡಿಸಿದ್ದಾರೆ ತಮಿಳುನಾಡಿನ ಪರವಾಗಿ, ಕರ್ನಾಟಕದ ಪರವಾಗಿ. ಇನ್ನು ತಮಿಳುನಾಡು CWMA ಸಭೆಯಿಂದ ಹೊರ ನಡೆದಿದೆ. ಕರ್ನಾಟಕ ಈ ಎಲ್ಲ ಅಂಶಗಳನ್ನ ಕೋರ್ಟ್ನ ಮುಂದೆ, ಪ್ರತ್ಯೇಕ ಪೀಠದ ಮುಂದೆ ವಿವರಿಸಿ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ಮಳೆ ಕಡಿಮೆ ಆಗಿರೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಆಗಿದೆ, ನಮ್ಮಲ್ಲೇನೆ ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ಬೆಳೆಗಳಿಗೆ ನೀರನ್ನ ಸರಬರಾಜು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೆಚ್ಚುವರಿಯಾಗಿ ಬೆಳೆ ಬೆಳಿಬೇಡಿ ಅನ್ನೋ ಸೂಚನೆಯನ್ನ ಸರ್ಕಾರ ನೀಡಿದೆ. ಹೀಗಾಗಿ ತಮಿಳುನಾಡಿಗೆ ಹರಿಸಬೇಕು ಅಂತಂದ್ರೆ ನಮ್ಮಲ್ಲೇ ನೀರಿನ ಪ್ರಮಾಣ ಕಡಿಮೆ ಇದೆ.
ಕರ್ನಾಟಕದಿಂದ ತಮಿಳುನಾಡಿಗೆ ನೀರನ್ನ ಹರಿಸಲಿಕ್ಕೆ ಪ್ರಾರಂಭ ಮಾಡಿದ್ರೂ ಕೂಡ ಅದು ತಲುಪಲಿಕ್ಕೆ 3 ದಿನ ಬೇಕಾಗತ್ತೆ. ಅಷ್ಟು ಮಾರ್ಗವನ್ನ ಕ್ರಮಿಸಿಕೊಂಡು ನೀರು ತಲುಪುವ ಅನಿವಾರ್ಯತೆ ಕೂಡ ಇದೆ. ಈಗ ನೀರು ಬಿಟ್ಟರೂ ಕೂಡ ಅದು ತಲುಪೋದು 3 ದಿನ ಅದಾದ ಮೇಲೆ ಅಂತ ಹೇಳಿ ಕರ್ನಾಟಕದ ವಾದ ಮಂಡನೆ ಮಾಡಲಾಗಿದೆ. ಇತ್ತ ತಮಿಳುನಾಡಿನ ಪಟ್ಟೇನು, ಹಾಗೆ ತಮಿಳುನಾಡಿನ ಪರವಾಗಿ ವಾದವನ್ನ ಮಂಡಿಸಿದ ವಕೀಲರಾದ ಮುಕುಲ್ ರೋಹಟಗಿ ಹೇಳಿದ್ದೇನು ಗಮನಿಸ್ತಾ ಹೋಗೋಣ. 15 ದಿನ ನಿರಂತರವಾಗಿ 10,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಕರ್ನಾಟಕದ ಕಡೆಯಿಂದ ತಮಿಳುನಾಡಿಗೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶವನ್ನ ಫಾಲೋ ಮಾಡಬೇಕು ಕರ್ನಾಟಕ. ಇದನ್ನ ಮಾಡ್ತಾ ಇಲ್ಲ. ಮಾಡುವಂತೆ ನೀವು ತಾಕೀತು ಮಾಡಿ ಸೂಚನೆಯನ್ನ ನೀಡಿ ಅಂತ ಹೇಳಿ ನ್ಯಾಯಪೀಠವನ್ನ ಆಗ್ರಹಿಸಿದ್ದಾರೆ. ಮುಂದಿನ 20 ದಿನಗಳಿಗೆ ಇದೇ ಒಂದು ಪ್ರಮಾಣದಲ್ಲಿ ನೀರು ಹರಿಸೋದನ್ನ ಮುಂದುವರಿಸಬೇಕು. ಇಲ್ಲದೆ ಹೋದ್ರೆ ಇದು ನ್ಯಾಯಾಂಗ ನಿಂದನೆ ಆಗುತ್ತೆ. ಹಿಂದಿನ ಆದೇಶವನ್ನ ಯಾರು ಪಾಲನೆ ಮಾಡೋದಿಲ್ವೋ ಅವರು ನ್ಯಾಯಾಂಗ ನಿಂದನೆಯನ್ನ ಅಥವಾ ನ್ಯಾಯಾಂಗ ನೀಡಿದ ಸೂಚನೆಯನ್ನ ಉಲ್ಲಂಘನೆ ಮಾಡಿದಂತಾಗುತ್ತೆ. ಈ ಕರ್ನಾಟಕ ನೀರು ಹರಿಸದೆ ಹೋದ್ರೆ ನ್ಯಾಯಾಂಗ ನಿಂದನೆ ಆಗುತ್ತೆ ಇದು. ಹೀಗಾಗಿ ನೀರನ್ನ ಹರಿಸುವಂತೆ ಸೂಚನೆ ನೀಡಿ ಅಂತ ಹೇಳಿ ತಮಿಳುನಾಡು ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಾದ ಪ್ರತಿವಾದವನ್ನ ಆಲಿಸಿದ ಸುಪ್ರೀಂನ ಪ್ರತ್ಯೇಕ ಪೀಠ ಹೇಳಿದ್ದೇನು ಗಮನಿಸ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ ಈ ವಾದ ಪ್ರತಿವಾದವನ್ನ ಆಲಿಸಿದ ನಂತರದಲ್ಲಿ ಸೆಪ್ಟೆಂಬರ್ 1ಕ್ಕೆ ವಾದವನ್ನ ಮುಂದೂಡಿಕೆ ಮಾಡಿದೆ. ಮುಂದಿನ ವಿಚಾರಣೆಯನ್ನ ಸೆಪ್ಟೆಂಬರ್ 1ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಪ್ರಾಧಿಕಾರದಲ್ಲಿ ತಜ್ಞರಿದ್ದು ನಮಗೆ ಆ ಪರಿಣಿತಿ ಇರೋದಿಲ್ಲ. ಈ ಪರಿಣಿತಿ ಹೊಂದಿರುವವರು ಅಂದ್ರೆ ನೀರಿನ ಪ್ರಮಾಣ ಎಷ್ಟಿದೆ, ಯಾವ ರಾಜ್ಯಕ್ಕೆ ಎಷ್ಟು ಬೇಕಾಗುತ್ತೆ, ಯಾವ ರಾಜ್ಯದ ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿದೆ, ಇದೆಲ್ಲವನ್ನ ಅನಲೈಸ್ ಮಾಡುವ ಪರಿಣಿತಿ ನ್ಯಾಯಪೀಠಕ್ಕೆ ಇರೋದಿಲ್ಲ. ಬದಲಾಗಿ ಪ್ರಾಧಿಕಾರದಲ್ಲೇನೆ ತಜ್ಞರಿದ್ದಾರೆ. ನಮಗೆ ಅಷ್ಟು ಎಕ್ಸ್ಪರ್ಟೈಸ್ ಇರೋದಿಲ್ಲ. ನಾವು ಈ ಬಗ್ಗೆ ಹೇಗೆ ಆದೇಶ ಹೊರಡಿಸೋಕೆ ಸಾಧ್ಯ ಅನ್ನೋ ನೇರ ಪ್ರಶ್ನೆಯನ್ನ ಕೇಳಿದೆ. ನೀರು ಬಿಡುಗಡೆ ಬಗ್ಗೆ ಪ್ರಾಧಿಕಾರವೇ ವರದಿಯನ್ನ ನೀಡಬೇಕು. ಸೋಮವಾರ ಕಾವೇರಿ ಪ್ರಾಧಿಕಾರದ ಸಭೆ ಇದೆ. ನೀರು ಹರಿಯುವಿಕೆ ವರದಿ ಬರಲಿ, ಅದಾದ ನಂತರದಲ್ಲಿ ನ್ಯಾಯಪೀಠ ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ಹೇಳಿ ಸುಪ್ರೀಂ ರಚಿಸಿರುವ ಪ್ರತ್ಯೇಕ ಪೀಠದ ನ್ಯಾಯಾಧೀಶರು ಹೇಳಿಕೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ವಾದ ಪ್ರತಿವಾದ ಏನೇ ಇದ್ರೂ ಕೂಡ ಸದ್ಯಕ್ಕೆ ಸ್ಥಿತಿಗತಿ ಯಾವ ರೀತಿ ಇದೆ, ನೀರಿನ ಪ್ರಮಾಣ ಕೆಆರ್ಎಸ್ ನಲ್ಲಿ ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ. ಕೆಆರ್ಎಸ್ ನಲ್ಲಿ ಗರಿಷ್ಠ ಮಟ್ಟ ಇರೋದು ಅಂದ್ರೆ ನೀರು ಶೇಖರಣೆ ಮಾಡಲಿಕ್ಕೆ ಇರುವ ಗರಿಷ್ಠ ಮಟ್ಟ 124.80 ಅಡಿಯಷ್ಟು. ಸದ್ಯಕ್ಕಿರುವ ನೀರಿನ ಮಟ್ಟ 102.74 ಅಡಿಯಷ್ಟು ಬಳಕೆಗೆ ಲಭ್ಯವಾಗಿರುವುದು. ಈ 102 ಅಡಿಯಷ್ಟು ನೀರಿದೆ ಅಂತಂದ್ರೆ ಅಷ್ಟನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಡೆತ್ ಸ್ಟೋರೇಜ್ ಇರುತ್ತೆ, ಬೇರೆ ಬೇರೆ ಕಾರ್ಯಗಳಿಗೆ ಬಳಕೆ ಆಗೋದು ಅನಿವಾರ್ಯತೆ ಇರುತ್ತೆ. ಈಗ ಸದ್ಯಕ್ಕೆ ಬಳಕೆಗೆ ಅಂತ ಉಪಲಬ್ಧವಿರುವ ನೀರಿನ ಪ್ರಮಾಣ ಕೇವಲ 42 ಅಡಿಯಷ್ಟು ಮಾತ್ರ. ಒಳಹರಿವು ಎಷ್ಟಿದೆ ಕೆಆರ್ಎಸ್ ಜಲಾಶಯಕ್ಕೆ ಅನ್ನೋದನ್ನ ಗಮನಿಸಿದಾಗ 3,276 ಕ್ಯೂಸೆಕ್ನಷ್ಟು ಮಾತ್ರ ನೀರು ಒಳಹರಿವಿದೆ. ಮಳೆ ಕಡಿಮೆ ಇದೆ, ಹೀಗಾಗಿ ಸಹಜವಾಗಿ ಒಳಹರಿವಿನ ಪ್ರಮಾಣ ಕೂಡ ಕಡಿಮೆ ಇದೆ. ಹೊರಹರಿವು ಎಷ್ಟಿದೆ 5,743 ಕ್ಯೂಸೆಕ್ನಷ್ಟು. ಇನ್ನು ಆಗಸ್ಟ್ನಲ್ಲಿ ತಮಿಳುನಾಡಿಗೆ 8 ಟಿಎಂಸಿಯಷ್ಟು ನೀರನ್ನ ಸರಬರಾಜು ಮಾಡಲಾಗಿದೆ. ಕೆಆರ್ಎಸ್ನಿಂದ ಮಾತ್ರ ನಾವು ಹೇಳ್ತಾ ಇರೋದು 8 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ತಮಿಳುನಾಡಿನ ಪಾಲು ವಾರ್ಷಿಕ ಅಂದ್ರೆ 1 ವರ್ಷಕ್ಕೆ 177.25 ಟಿಎಂಸಿಯಷ್ಟು. ಜೂನಿಂದ ಮೇ ತಿಂಗಳವರೆಗೆ ಈ ಪ್ರಮಾಣದಲ್ಲಿ ನೀರನ್ನ ಹಂಚಿಕೆ ಮಾಡಬೇಕು. ಪ್ರತಿ ತಿಂಗಳು ಕೂಡ ಎಷ್ಟೆಷ್ಟು ಪ್ರಮಾಣದಲ್ಲಿ ನೀರನ್ನ ಹರಿಬಿಡಬೇಕು ತಮಿಳುನಾಡಿಗೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಆದ ಕೋರ್ಟ್ನ ಆದೇಶವಿದೆ. ಇನ್ನು ಜೂನಿಂದ ಮೇವರೆಗೂ ಆ ಲೆಕ್ಕಾಚಾರವನ್ನ ಗಮನಿಸಿದಾಗ 177.25 ಟಿಎಂಸಿಯಷ್ಟು ವಾರ್ಷಿಕ ನೀರು ತಮಿಳುನಾಡಿನ ಪಾಲಿಗೆ ಲಭ್ಯ ಆಗಬೇಕಾಗಿದೆ. ಈ ಲೆಕ್ಕಾಚಾರದಲ್ಲಿ ಕೊಂಚ ವ್ಯತ್ಯಾಸವಾದರೂ ಕೂಡ ತಮಿಳುನಾಡು ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಈಗ ಸುಪ್ರೀಂನ ಕದ ತಟ್ಟಿರೋದು ಉದಾಹರಣೆಯಾಗಿ ನಿಲ್ತಾ ಇದೆ. ಕಾವೇರಿ ವಿವಾದದ ವಿಚಾರ ಇಷ್ಟಾದ್ರೆ ಇತರ ರಾಜಕೀಯದಲ್ಲಿ ಏನಾಗ್ತಿದೆ ಗಮನಿಸ್ತಾ ಹೋಗೋಣ. ಮಾಜಿ ಸಿಎಂ ಬಿಎಸ್ವೈ ಅವರ ಮಾನಸ ಪುತ್ರ ವಲಸಿಗರ ವಿರುದ್ಧ ಮುನಿಸಿಕೊಂಡ ಮೂಲ ಬಿಜೆಪಿಗರ ಪೈಕಿ ಮುಂಚೂಣಿಯಲ್ಲಿ ನಿಂತ ನಾಯಕ, ಸೋತು ಮಾಜಿ ಶಾಸಕ ಆಗಿರೋ ರೇಣುಕಾಚಾರ್ಯ ಇವತ್ತು ಫುಲ್ ಸುದ್ದಿಯಲ್ಲಿದ್ದಾರೆ. ಕಾರಣ ಆಪರೇಷನ್ ಹಸ್ತದ ಗಾಳಕ್ಕೆ ಸಿಲುಕಿದ್ರಾ ಅನ್ನೋ ಅನುಮಾನಕ್ಕೆ ಇಂದು ನೀಡಿದ್ದು ಸಿಎಂ ಡಿಸಿಎಂ ಭೇಟಿ. ಸಿಎಂ ಡಿಸಿಎಂ ಭೇಟಿಯಾದ ರೇಣುಕಾಚಾರ್ಯ. ಯಾರ್ಯಾರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಬಗ್ಗೆ ನಾಯಕತ್ವಕ್ಕೆ ಅನ್ಕಂಡೀಷನ್ ಆಗಿ ಸೇರ್ಕೊಳ್ತಾರೆ, ನಾವು ತಗೊಳ್ಳಿಕ್ಕೆ ಲೋಕಸಭೆಯಲ್ಲಿ ಟಾರ್ಗೆಟ್ 20 ಮಿಷನ್ ಇಟ್ಟುಕೊಂಡಿರೋ ಕಾಂಗ್ರೆಸ್ ನಾಯಕರು ಬಿಜೆಪಿ ಹಾಗೂ ಜೆಡಿಎಸ್ನ ಸಿಕ್ಕ ನಾಯಕರಿಗೆ ಗಾಳ ಹಾಕ್ತಿದೆ. ಈ ಮಧ್ಯೆ ಇವತ್ತು ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದ್ದು, ಬಿಜೆಪಿ ನಾಯಕ ಹಾಗೂ ಮಾಜಿ ಶಾಸಕ ರೇಣುಕಾಚಾರ್ಯ ಸಿಎಂ ಡಿಸಿಎಂ ಭೇಟಿಯಾಗಿದ್ದಾರೆ.
ಆಪರೇಷನ್ ಹಸ್ತದ ಸದ್ದು ಜೋರಾಗಿರುವಾಗಲೇ ಸಿದ್ದು ಡಿಕೆಶಿ ಭೇಟಿ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ. ಆದರೆ ರೇಣುಕಾಚಾರ್ಯ ಮಾತ್ರ ನಮ್ಮ ತಾಲೂಕನ್ನ ಬರದ ಪಟ್ಟಿಯಲ್ಲಿ ಸೇರಿಸುವಂತೆ ಮನವಿ ಸಲ್ಲಿಸಲು ಬಂದಿದ್ದೆ, ಇದರಲ್ಲಿ ಯಾವುದೇ ವಿಶೇಷವಿಲ್ಲ ಅಂತ ಸಮಜಾಯಿಷಿ ನೀಡಿದ್ದಾರೆ. ಕ್ಷೇತ್ರದಲ್ಲಿ ಭೀಕರ ಬರಗಾಲ ಇದೆ, ಬೆಳೆಗಳು ನಾಶ ಆಗಿದೆ. ಹಾಗಾಗಿ ಹೊನ್ನಾಳಿ ನ್ಯಾಮತಿ ತಾಲೂಕನ್ನ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕಂತೇಳಿ ಭೇಟಿ ಮಾಡಿ ಚರ್ಚೆ ಮಾಡೋದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡಿದರೆ. ಇತ್ತ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೆಂಡಕಾರಿದ್ದು, ಇವರ ಆಪರೇಷನ್ ಹಸ್ತ ಯಶಸ್ವಿ ಆಗಲ್ಲ ಅಂತ ಕಿಡಿಕಾರಿದ್ರೆ ಇದಕ್ಕೆ ಪ್ರತಿಕ್ರಿಯಿಸಿರೋ ಸಚಿವ ನಾಗೇಂದ್ರ, ನಾವೇನೂ ಬಲವಂತ ಮಾಡ್ತಿಲ್ಲ, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಯಾರೇ ಬಂದರೂ ಸ್ವಾಗತ ಎಂದಿದ್ದಾರೆ. ಕಾಂಗ್ರೆಸ್ಗೆ ಭಯ ಉಟ್ಕೊಂಡಿದೆ. ಲೋಕಸಭಾ ಸಮೀಕ್ಷೆಗಳು ಬಂದ ಮೇಲೆ ಅವರಿಗೆ ಸೀಟ್ಗಳು ಹೆಚ್ಚು ಬರೋದಿಲ್ಲ ಅನ್ನುವಂಥದ್ದು, ಅದರ ಪರಿಣಾಮ ರಾಜ್ಯ ಸರ್ಕಾರದ ಭವಿಷ್ಯ ಮೇಲಿದೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಅದಕ್ಕಾಗಿ ಈ ಆಪರೇಷನ್ ಹಸ್ತ ಇವೆಲ್ಲ ಮಾಡ್ತಾ ಇದ್ದಾರೆ, ಯಾವ ಯಶಸ್ವಿ ಆಗಲ್ಲ. ಖಂಡಿತವಾಗಿ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಬಂದರೆ ಯಾರನ್ನಾದರೂ ಖಂಡಿತ ಕೂಡ ಸ್ವಾಗತ ಮಾಡ್ತೀವಿ. ನಾವು ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇವತ್ತು ಒಂದು ಗಟ್ಟಿತನ ಮಾಡ್ಕೊಳ್ಳಿಕ್ಕೆ ನಮಗೆ ನಮ್ಮ ಸಿದ್ಧಾಂತಗಳನ್ನು ಒಪ್ಪಿ ಬರೋರಿದ್ರೆ ಅವ್ರನ್ನೆಲ್ಲ ಕೂಡ ಸ್ವಾಗತ ಮಾಡ್ತೀವಿ. ದೇಶದ ಸಮಗ್ರತೆ, ವಿವಿಧತೆಯಲ್ಲಿ ಏಕತೆ ಅನ್ನೋ ತತ್ವಗಳ ಬಗ್ಗೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಒಂದು ಸಮುದಾಯದ ಮೇಲೆ ನಿರಂತರ ದಾಳಿ, ಭಾರತದ ಭೂಮಿ ಚೀನಾದ ಬಳಿ ಎಂಬಿತ್ಯಾದಿ ಮಾತುಗಳು ಬಿಜೆಪಿಯನ್ನ ಸಹಜವಾಗಿ ಕೆರಳಿಸಿದೆ. ಭಾರತದಲ್ಲಿ ಮುಸ್ಲಿಮರ ಮೇಲೆ ದಾಳಿಯಾಗ್ತಿವೆ. ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಕಿಡಿ. ಭಾರತದಲ್ಲಿ ಮುಸ್ಲಿಮರು ಸೇಫ್ ಆಗಿಲ್ಲ, ಬೇರೆ ಬೇರೆ ಸಮುದಾಯಗಳ ಮೇಲೆ ದಾಳಿ ಆಗುತ್ತಿವೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾವ ಸಮುದಾಯವೂ ಸೇಫ್ ಆಗಿರಲಿಲ್ಲ ಎಂದು ಬಿಜೆಪಿ ಸಂಸದ ಸುಧಾಂಶು ತ್ರಿವೇದಿ ಟಾಂಗ್ ಕೊಟ್ಟಿದ್ದಾರೆ. Muslims are under attack in India. This is not wrong. But you must also realize that there are many other people also under attack in India. Okay? Please look at what is going on in Manipur today. For 4 months, Manipur has been burning. आपकी सरकार के समय मैं पूछना चाहता हूं कि चंडीगढ़ से लेकर चेन्नई तक, दिल्ली से लेकर मुंबई तक, गुजरात से लेकर गुवाहाटी तक कौन सा ऐसा शहर था जहां पर आतंकवादी घटनाएं और धमाके नहीं हो रहे थे? ಗಡಿ ವಿವಾದವನ್ನು ಮತ್ತೆ ಪ್ರಸ್ತಾಪಿಸಿದ ರಾಹುಲ್ ಗಾಂಧಿ, ಲಡಾಖ್ನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಚೀನಾ ನಮ್ಮ ಭೂಮಿಯನ್ನ ಕಸಿದುಕೊಂಡಿದೆ ಎಂಬುದು ಗೊತ್ತಿದೆ ಎಂದರು. ಆದರೆ ಚೀನಾ ಮೇಲೆ ಯಾಕೆ ರಾಹುಲ್ ಗಾಂಧಿಗೆ ಪ್ರೀತಿ ಎಂದು ಬಿಜೆಪಿ ಟಕ್ಕರ್ ಕೊಟ್ಟಿದೆ. एक बात बिल्कुल साफ है कि चाइना ने हिंदुस्तान की जमीन ली है, हजारों किलोमीटर जमीन हिंदुस्तान की चाइना ने हमसे छीनी है. कि राहुल गांधी जी को बार बार चीन की बातों पर इतना प्यार क्यों उमड़ आता है? ये राजीव गांधी फाउंडेशन को मिले हुए दान का एहसान है या चीन की कम्युनिस्ट पार्टी के साथ हुए करार का इकरार है कि बार बार वो भारत सरकार से तकरार करने को तैयार रहते हैं? ಭಾರತದ ಕೋರಿಕೆಯ ಮೇರೆಗೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಬ್ರಿಕ್ಸ್ ಸಭೆಯಲ್ಲಿ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಮತ್ತು ಮೋದಿ ಜೊತೆ ಮಾತುಕತೆ ನಡೆದಿದೆ ಎಂದು ಚೀನಾ ಹೇಳಿಕೊಂಡಿತ್ತು. ಆದರೆ ಅದನ್ನು ಭಾರತ ಸರ್ಕಾರದ ಉನ್ನತ ಮೂಲಗಳು ನಿರಾಕರಿಸಿವೆ. ಬೆಳ್ತಂಗಡಿಯ ಸೌಜನ್ಯ ಹತ್ಯೆ ಖಂಡಿಸಿ ಶುರುವಾದ ಪ್ರತಿಭಟನೆ ಕಾವು ಉಡುಪಿಗೂ ಹಬ್ಬಿದೆ. 10,000ಕ್ಕೂ ಹೆಚ್ಚು ಮಂದಿ ಸೌಜನ್ಯ ಕುಟುಂಬದ ಬೆನ್ನಿಗೆ ನಿಂತರು, ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದರು. ಸೌಜನ್ಯ ಪರ ನ್ಯಾಯಕ್ಕಾಗಿ ಇಡೀ ಕುಂದಾಪುರ ಜನತೆ ಕಂಬನಿ ಮಿಡಿದಿದ್ದಾರೆ. ಕುಂದಾಪುರ ಜನತೆ ಬೀದಿಗಿಳಿದು ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ಸೌಜನ್ಯಗೆ ನ್ಯಾಯ ಕೊಡಿಸೋಕೆ ಕಾನೂನು ಪೊಲೀಸ್ ಮೊರೆ ಹೋಗಲ್ಲ, ಜನತಾ ನ್ಯಾಯಾಲಯದ ಮುಂದೆ ಹೋಗುತ್ತೇವೆ ಎಂದು ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿ ಎಚ್ಚರಿಕೆ ನೀಡಿದ್ದಾರೆ. ಸೌಜನ್ಯ ಪ್ರತಿಭಟನೆ ತೀವ್ರಗೊಂಡ ಬಳಿಕ ದೇವಸ್ಥಾನಗಳಿಗೆ ಹಣ ಬರ್ತಿದೆ, ದೇವಸ್ಥಾನದ ಮಂಡಳಿಗಳ ಬಾಯಿ ಮುಚ್ಚಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಸೌಜನ್ಯ ಸತ್ತು 1 ವರ್ಷದ ಮೇಲೆ ಪ್ರತಿಭಟನೆ ಯಾವಾಗ ಎದ್ದಿತೋ ಆವಾಗ ಶುರು ಮಾಡಿದ್ದಾರೆ. ಯಾಕೆ ಸ್ವಾಮಿ ನೀವು ದೇವಸ್ಥಾನದ ಮಂಡಳಿಯನ್ನು ಖರೀದಿ ಮಾಡ್ತಾ ಇದ್ದೀರಿ? ನಮ್ಮ ಜನ ಅಂತ ಹೇಳಿಕೆ ಕೊಡುವಂತ ದುಡ್ಡು ಇದು ಏನು ದುಡ್ಡು? ಪಾಪದ ದುಡ್ಡು. ಬೃಹತ್ ಪ್ರತಿಭಟನೆಗೆ ಸೌಜನ್ಯ ತಾಯಿ ಕೂಡ ಜೊತೆಯಾದ್ರು. ಅಷ್ಟೇ ಅಲ್ಲ, ಸೆರಗೊಡ್ಡಿ ನ್ಯಾಯಕ್ಕಾಗಿ ಬೇಡಿಕೊಂಡ್ರು. ಧರ್ಮಸ್ಥಳಕ್ಕೆ ಹೋಗಿಯೇ ಹೋಗುತ್ತೇನೆ, ಬರಬಾರದು ಎನ್ನಲು ನೀವ್ಯಾರು ಅಂತ ಆಕ್ರೋಶ ಕೂಡ ಹೊರಹಾಕಿದ್ರು. ಅಲ್ಲಿದ್ದ ಹೆಂಗಸರು ಹೇಳ್ತಾ ಇದ್ದಾರೆ, ಸೌಜನ್ಯನ ಅಮ್ಮನನ್ನು ನಾವು ಧರ್ಮಸ್ಥಳಕ್ಕೆ ಕಾಲು ಇಡ್ಲಿಕ್ಕೆ ಬಿಡುವುದಿಲ್ಲ ಅಂತ ನಿನ್ನೆ ಘೋಷಣೆ ಮಾಡಿದ್ದಾರೆ. ನಾವು ಯಾರೇ ಇರಲಿ ಯಾರೇ ಬರಲಿ ನಾವು ಹೋಗೋದು ಖಂಡಿತ. ವಂಚನೆ ಮತ್ತು ಸಂಚು ಆರೋಪದ ಹಿನ್ನೆಲೆಯಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರನ್ನ ಬಂಧಿಸಲಾಗಿದೆ. ಆದರೆ ಕೂಡಲೇ $2 ಲಕ್ಷ ಬಾಂಡ್ ಆಧಾರದಲ್ಲಿ ಬಿಡುಗಡೆ ಕೂಡ ಮಾಡಲಾಗಿದೆ. ಅಮೆರಿಕದ 2020 ಅಧ್ಯಕ್ಷೀಯ ಚುನಾವಣೆಯ ಫಲಿತಾಂಶವನ್ನ
ತಲೆ ಕೆಳಗಾಗಿಸೋಕೆ ಇತರೆ 18 ಮಂದಿ ಜೊತೆ ಸೇರ್ಕೊಂಡು ಪಿತೂರಿ ನಡೆಸಿದ್ರು ಅನ್ನೋ ಆರೋಪ ಟ್ರಂಪ್ ಮೇಲಿದೆ. ಟ್ರಂಪ್ ಅಟ್ಲಾಂಟಾದ ಜೈಲಿನಲ್ಲಿ 30 ನಿಮಿಷ ಇದ್ರು ಅನ್ನೋ ಮಾಹಿತಿ ಇದೆ. ಏನಿದು ಟ್ರಂಪ್ ಕೇಸ್ ಅನ್ನೋದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಅಧ್ಯಕ್ಷೀಯ ಚುನಾವಣೆಯಲ್ಲಿ ಆದ ಕೆಲವೊಂದಷ್ಟು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ವಂಚನೆಯನ್ನ ಎಸಗಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಮೇಲೆ ಕೇಸ್ ನಡೀತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಟ್ರಂಪ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಬಾಂಡ್ ಪಡೆದುಕೊಂಡು ಅವರನ್ನ ಬಿಡುಗಡೆಗೊಳಿಸಲಾಗಿದೆ. ಅಕ್ರಮವಾಗಿ ರಾಜಧಾನಿಗೆ ಕಾಲಿಟ್ಟಿದ್ದ ಶ್ರೀಲಂಕಾದ 3 ಭೂಗತ ಪಾತಕಿಗಳಿಗೆ ಸಿಸಿಬಿ ಬೆಂಡತ್ತಿ ಬ್ರೇಕ್ ಹಾಕಿದೆ. ಶ್ರೀಲಂಕಾ ಪ್ರಜೆಗಳಿಗೆ ನೆರವು ನೀಡುತ್ತಿದ್ದ 2 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಹಂತಕರ ಬಳಿ ಲಕ್ಷ ಹಣ ಕೂಡ ಸಿಕ್ಕಿದೆ. 10 ಕೊಲೆ ಮಾಡಿ ಬೆಂಗಳೂರಲ್ಲಿ ಅಡಗಿದ್ದ ಹಂತಕರು. ಪಾತಕಿಗಳಿಗೆ ನೆರವು ನೀಡಿದವನ ಬಳಿ 57 ಲಕ್ಷ ಜಪ್ತಿ. ಸಿಲಿಕಾನ್ ಸಿಟಿಯಲ್ಲಿ ಶ್ರೀಲಂಕಾ ಪ್ರಜೆಗಳನ್ನ ಕೆಡ್ಡಾಗೆ ಕೆಡವಿದ್ದ ಸಿಸಿಬಿ ಪೊಲೀಸರು ಇದೇ ಕೇಸ್ನಲ್ಲಿ ಮತ್ತಿಬ್ಬರನ್ನ ಬಂಧಿಸಿದ್ದಾರೆ. ಹಣಕಾಸು ನೆರವು ನೀಡಿ ಪಾಸ್ಪೋರ್ಟ್ ಮಾಡಿಸಲು ಸಹಾಯ ಮಾಡಿದ್ದ ಅನ್ಬು ಅಳಗನ್, ಮನ್ಸೂರ್ ಅಲಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿವೇಕ್ ನಗರದ ಅನ್ಬು ಅಳಗನ್ ಪಾಸ್ಪೋರ್ಟ್ ಮಾಡಿಸಿಕೊಡುವ ಏಜೆನ್ಸಿ ನಡೆಸುತ್ತಿದ್ದ. ಶ್ರೀಲಂಕಾದಿಂದ ಬಂದಿದ್ದ 3 ಪಾತಕಿಗಳಿಗೆ ವಾಸ್ತವ್ಯ ಕಲ್ಪಿಸಿ ಪಾಸ್ಪೋರ್ಟ್ ಮಾಡಿಸಲು ಮುಂದಾಗಿದ್ದಂತೆ. ಪ್ರಮುಖ ಆರೋಪಿ ಜಲಾಲ್ಗೂ ಪಾಸ್ಪೋರ್ಟ್ ಮಾಡಿಸಿ ಒಮಾನ್ ದೇಶಕ್ಕೆ ಎಸ್ಕೇಪ್ ಆಗಲು ಸಹಾಯ ಮಾಡಿದ್ದಂತೆ. ಇವರು ಅಕ್ರಮವಾಗಿ ಇಲ್ಲಿ ಬರಲಿಕ್ಕೆ ಮತ್ತು ಮೂವ್ಮೆಂಟ್ ಟ್ರಾನ್ಸ್ಪೋರ್ಟ್ ಅದೇ ರೀತಿ ಇಲ್ಲಿ ವಾಸ ಮಾಡಲಿಕ್ಕೆ ಅವರಿಗೆ ಹಣಕಾಸಿನ ಸಹಾಯ ಮಾಡಿದ್ದ ಇನ್ನೊಬ್ಬ ಆರೋಪಿಯನ್ನ ನಮ್ಮ ತಂಡ ತಮಿಳುನಾಡಿನ ಚೆನ್ನೈಗೆ ಹೋಗಿ ಅವನನ್ನು ಬಂಧಿಸಿ ಕರೆದುಕೊಂಡು ಬಂದಿದೆ. ಈಗಾಗಲೇ ಅವನ ವಶದಲ್ಲಿದ್ದ 57 ಲಕ್ಷ ಹಣವನ್ನು ಕೂಡ ನಾವು ಈಗಾಗಲೇ ಸೀಸ್ ಮಾಡಿದ್ದೀವಿ ಮತ್ತು ಅವನ ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದೀವಿ. ಲಂಕಾ ಆರೋಪಿಗಳಿಗೆ ಧನ ಸಹಾಯ ಮಾಡುತ್ತಿದ್ದ ಚೆನ್ನೈನ ಮನ್ಸೂರ್ ಬಳಿ 57 ಲಕ್ಷ ನಗದು, 1 ಕೋಟಿಗೂ ಅಧಿಕ ಮೊತ್ತದ ಡಿಡಿ ಸಿಕ್ಕಿವೆ. ನಿಷೇಧಿತ ಎಲ್ಟಿಟಿಇ ಸಂಘಟನೆ ಜೊತೆ ಲಿಂಕ್ ಹೊಂದಿದ್ದ ಸಂಜೀವ್ ಜೊತೆ ಮನ್ಸೂರ್ ಸಂಭಾಷಣೆ ನಡೆಸಿದ್ದಾನೆ. ಇದೀಗ ಲಂಕಾ ಕ್ರಿಮಿನಲ್ಗಳು ಭಾರತಕ್ಕೆ ಬಂದಿದ್ಯಾಕೆ ಅಂತ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ದರ್ಶನ್ ತೂಗುದೀಪ್ 2 ವರ್ಷದಿಂದ ಮಾಧ್ಯಮದಲ್ಲಿ ಈ ಹೆಸರು ಬಳಕೆಗೂ ಕೂಡ ನಿಷೇಧ ಆಯಿತು. ಕಾರಣ ದರ್ಶನ್ ಅವರ ಮಾತು ಮತ್ತು ಅವರ ವರ್ತನೆ. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ ಅಂತ ದರ್ಶನ್ ತಮ್ಮ ತಪ್ಪನ್ನ ಅರ್ತಿದ್ದಾರೆ, ವಿಷಾದ ವ್ಯಕ್ತಪಡಿಸಿದ್ದಾರೆ. 10 ಕೊಲೆ ಮಾಡಿ ಬೆಂಗಳೂರಲ್ಲಿ ಅಡಗಿದ್ದ ಹಂತಕರು. ಪಾತಕಿಗಳಿಗೆ ನೆರವು. ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನ್ಯೂಸ್ 18 ಕರುನಾಡ ಹಬ್ಬಕ್ಕೆ ಚಾಲನೆ ಸಿಕ್ಕಿದೆ. 3 ದಿನಗಳ ಕಾಲ ನಡೆಯಲಿರೋ ಹಬ್ಬದಲ್ಲಿ ಸಾಂಸ್ಕೃತಿಕ, ಮನೋರಂಜನೆ, ಭರತನಾಟ್ಯ ಸೇರಿದಂತೆ ವೈವಿಧ್ಯಮಯ ಕಲಾ ಪ್ರದರ್ಶನ ಇರಲಿವೆ. ಕರುನಾಡ ಸಾಂಸ್ಕೃತಿಕ ವೈಭವ ಕಣ್ತುಂಬಿಕೊಳ್ಳೋಕೆ ನೀವು ಮಿಸ್ ಮಾಡದೆ ಇಲ್ಲಿಗೆ ಭೇಟಿ ನೀಡಿ. ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕೂಡ ಇರಲಿದೆ. ಗಳು 3000 ಮಠ ಹುಬ್ಬಳ್ಳಿ ಇವರ ವತಿಯಿಂದ ಕರುನಾಡ ಹಬ್ಬ. ಇದು ಈ ವಾಹಿನಿ ರಾಷ್ಟ್ರಮಟ್ಟದ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಸಾರವಾಗ್ತಾ ಇದೆ. ಇಂತಹ ಬಹುದೊಡ್ಡ ಸುದ್ದಿವಾಹಿನಿ ನ್ಯೂಸ್ 18 ಜಗತ್ತಿನ ಶ್ರೀಮಂತರಲ್ಲಿ ಒಬ್ಬರಾದ ಮುಖೇಶ್ ಅಂಬಾನಿಯವರಿಗೆ ನನ್ನ ದುಡ್ಡು ಮುಖ್ಯ ಅಲ್ಲ, ನನ್ನ ಸಂಸ್ಕೃತಿ ಮುಖ್ಯ, ನಮಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂಸ್ಕೃತಿ ಮುಖ್ಯ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಮಾಡುವುದರ ಮುಖಾಂತರ. ಮನುಷ್ಯನಿಗೆ ದುಡ್ಡಿನಿಂದ ಸಂತೋಷ ಸಿಗೋದಿಲ್ಲ. ಬೇರೆ ದೇಶಗಳು ಈ ನಮ್ಮ ಸಂಸ್ಕೃತಿ ಏನಿದೆ ಇದರಲ್ಲಿ ಶ್ರೀಮಂತರಲ್ಲ ಅವರು. ಆದರೆ ನಮ್ಮ ದೇಶ ಒಂದೇ ಜಗತ್ತಿನಲ್ಲಿ ಶ್ರೀಮಂತವಾದ ದೇಶ. ಅದನ್ನು ನೋಡ್ಲಿಕ್ಕೆ ಬರ್ತಾರೆ ಅವರೆಲ್ಲ. ವೈಜ್ಞಾನಿಕವಾಗಿ ಅವರು ಎಷ್ಟೋ ಶತ ಯೋಜನೆ ಅವರ ಸಾಧನೆ ಇರ್ತದೆ. ನಮ್ಮ ದೇಶಕ್ಕೆ ಈ ಸಾಂಸ್ಕೃತಿಕ ವೈಭವವನ್ನು ಸವಿಲಿಕ್ಕೆ ಇಲ್ಲಿಗೆ ಬರ್ತಾರೆ. ಕರುನಾಡ ಹಬ್ಬ ಇದು ಈ ವಾಹಿನಿ ರಾಷ್ಟ್ರಮಟ್ಟದ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಸಾರವಾಗ್ತಾ ಇದೆ.